ಇದನ್ನು ನಾನು ಬಟ್ಟೆ ಅಷ್ಟೇ ಹೊಲಿತಾ ಇದ್ದೆ ಸರ್. ಇದ್ರ ಬಗ್ಗೆ ನಮ್ಗೆ ಗೊತ್ತಿದ್ದಿಲ್ಲ. ಸ್ವಸಹಾಯ ಸಂಘಗಳಿದಾವಲ್ಲ, ಅದರಲ್ಲಿ ನಮ್ಮ ತಾಯಿ ಇದ್ದಾರೆ. ಅವ್ರ ಕಡೆಯಿಂದ, ಸಂಘದ ಕಡೆಯಿಂದ ಡಾನ್ ಪ್ರೇಮ್ ಫಾದರ್ ನಮಗೆ ಅಲ್ಲಿಗೆ ಕಲಿಯೋಕ್ಕೆ ಸಹಾಯ ಮಾಡಿಕೊಟ್ಟು ಅಲ್ಲಿ ಕಳಿಸ್ಕೊಟ್ರು ಸರ್ ನಮ್ಮನ್ನು. ಅಲ್ಲಿ ಟ್ರೈನಿಂಗ್ ತೊಗೊಂಬಂದು ಇವಾಗ ಹೈದ್ರಾಬಾದಿಂದ ಮೆಟೀರಿಯಲ್ ತರಿಸಿ ಹೊಲಿತಾ ಇದ್ದೀವಿ ಸರ್. ಮಿಷಿನು ಫಾದರೇ ಏರ್ಪಾಡು ಮಾಡಿಕೊಡಿದ್ದಾರೆ ಸರ್, ನಮಗೆ ಸಹಾಯ ಆಗುತ್ತೆ ಅಂತೇಳಿ. ಒಂದು ಬ್ಯಾಗ್ ಇದರಿಂದ ಎಷ್ಟು ಉಳಿತದೆ ನಿಮಗೆ? ಏನೋ ಒಂದು 70-60 ಉಳಿಯುತ್ತೆ ಸರ್. 1 ಮೀಟ್ರು 180-170 ಬೀಳುತ್ತೆ ಸರ್ ನಮಗೆ. ನಾವು 9 ಜನ ಕಲಿಯೋಕೆ ಹೋಗಿದ್ವಿ ಸರ್. ಫಾದರ್ ಕಡೆಯಿಂದನೇ ಕಳಿಸ್ಕೊಟ್ಟಿದ್ರು ನಮ್ಮನ್ನು. ಆದರೆ ಅವ್ರು ಯಾರೂ ಮಾಡ್ತಾಯಿಲ್ಲ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಸರ್. ಇಲ್ಲಿನೂ ಸೇಲ್ ಆಗ್ತವೆ, ಕಡಿಮೆ ಸರ್ ಇಲ್ಲ ಹಳ್ಳಿಯಲ್ಲಿ. ಆರ್ಡ್ರ್ ಎಲ್ಲಿಂದ ಬರ್ತವೆ ಇಲ್ಲಿ? ಆರ್ಡ್ರು ಮುಂಬೈ, ದೆಹಲಿ ಆ ಕಡೆಯಿಂದೆಲ್ಲ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫಾದರ್ಗೆ? ಫಾದರ್ ಕಡೆಯಿಂದನೇ ಸೇಲ್ ಆಗ್ತದೆ ಸರ್. ನಮಗೆ ಸ್ವಯಂ ಆಗಿ ಮಾರುಕಟ್ಟೆ ಇನ್ನೂ ಏರ್ಪಡೆ ಆಗಿಲ್ಲ ಸರ್. ನಿರುದ್ಯೋಗ ಸ್ತ್ರೀಯರಿಗೆ ಸ್ವಯಂ ಉದ್ಯೋಗದ ತರಬೇತಿ ಮತ್ತು ಮಾರಾಟ ಮಳಿಗೆಯಲ್ಲಿ ತಯಾರಿಸಿದ ವಸ್ತುಗಳ ಮಾರಾಟ. ಪ್ರತಿಯೊಬ್ಬರೂ ನಿರಂತರ ಪರಿಶ್ರಮ ಮಾಡಬೇಕು. ಸತತ ಪರಿಶ್ರಮದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಕಾಣಲು ಸಾಧ್ಯ. ಈ ದಿಶೆಯಲ್ಲಿ ನಿರುದ್ಯೋಗ ಸ್ತ್ರೀಯರಿಗೆ, ಗೃಹಿಣಿಯರಿಗೆ, ಮಹಿಳೆಯರು ಸ್ವಯಂ ಉದ್ಯೋಗದ ತರಬೇತಿ ನೀಡಿ ಸ್ವಾವಲಂಬಿಗಳಾಗಿ ಬಾಳಲು SBI ಗ್ರಾಮೀಣ ಮಹಿಳಾ ಉದ್ಯೋಗ ತರಬೇತಿ ಕೇಂದ್ರ ಹಾಗೂ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಲೋಯಲಾ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಸ್ತು ಪ್ರದರ್ಶನ ಮತ್ತು ಮಹಿಳಾ ಮಾರಾಟ ಮಳಿಗೆಯನ್ನು ನಡೆಸಲಾಯಿತು. ಮೌಲಿನಗರ ಮತ್ತು ವಿವಿಧ ಗ್ರಾಮೀಣ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಸ್ತ್ರೀಯರು ಧರಿಸುವ ಅಲಂಕಾರಿಕ ವಸ್ತು ಪ್ರದರ್ಶನದಲ್ಲಿ ಮಹಿಳೆಯರ ಮಳಿಗೆಗಳನ್ನು ತೆರೆಯಲಾಗಿತ್ತು. ಈ ಮಳಿಗೆಗಳಲ್ಲಿ ವಸ್ತುಗಳಾದ ಕೃತಕ ಆಭರಣ, ಹ್ಯಾಂಡ್ಮೇಡ್ ವಿವಿಧ ಕಲಾಕೃತಿಗಳು, ಅಲಂಕಾರಿಕ ಇತ್ಯಾದಿ ವಸ್ತುಗಳು ಲಭ್ಯವಿದ್ದವು. ಆರ್ಥಿಕವಾಗಿ ಮಹಿಳೆಯರು ಸಬಲರಾಗಬೇಕೆಂಬ ದೃಷ್ಟಿಯಿಂದ ಎಲ್ಲ ಸಮುದಾಯದ ಬಡ ಮಧ್ಯಮ ವರ್ಗದ ಮಹಿಳೆಯರಿಗೆ ತರಬೇತಿ ನೀಡಿ ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಳಿಗೆಯಲ್ಲಿ ಲೋಯಲಾ ಶಾಲಾ ವಿದ್ಯಾರ್ಥಿನಿಯರಿಗೆ ಮಾರಿದರು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕಾವೇರಿ, ನಾನು ಮಾತೆಯವರೇ. ನಾನು ಲೋಯಲಾ ಸಂಸ್ಥೆ ಮತ್ತು SBI RCT ಸಂಸ್ಥೆಯವರ ಕಡೆಯಿಂದ ವಸ್ತ್ರಾಭರಣ ತರಬೇತಿಗೆ ಬಂದಿದೆ. ನಮಗೆ ಫಸ್ಟು ಇದ್ರ ಬಗ್ಗೆ ಏನು ನಾಲೆಜೇ ಇರಲಿಲ್ಲ. ಬೇರೆ ಕಡೆ ಎಲ್ಲ ಜಾತ್ರೆಗಳಲ್ಲಿ ಬೇರೆಯವ್ರು ಹಾಕ್ಕೊಂಡ್ರೆ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಗೆ ಅನಿಸ್ತಿತ್ತು, ಎಷ್ಟು ಚೆನ್ನಾಗಿದ್ದಾವಲ್ಲ ಇವೆಲ್ಲ, ನಮ್ಮಿಂದ ಮಾಡೋಕ್ಕಾಗುತ್ತೋ ಇಲ್ಲೋ ಅನಿಸ್ತಿತ್ತು. ಬಟ್ ಇದನ್ನು ನೋಡಿದ ಮೇಲೆ ಇಷ್ಟು ಈಸಿನಾ ಮಾಡೋದು ಅಂತೇಳಿ ಅನ್ನಿಸ್ತಾ ಇದೆ. ರಶ್ಮಿ ಭಟ್ ಮೇಡಮ್ ಅವರು ನಮಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಡಾನ್ ಫಾದರ್ ಕೂಡ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಯಾವ ಥರ ಬಿಸ್ನೆಸ್ ಮಾಡಬೇಕು, ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಡಾನ್ ಫಾದರ್, ರಶ್ಮಿ ಭಟ್ ಮೇಡಮ್ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರ ಸಪೋರ್ಟ್ ನಮ್ಗೆ ಇರಲಿ. ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಬಿಸ್ನೆಸ್ನ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. SBI RCT ಮತ್ತು ಲೋಯಲಾ ಸಂಸ್ಥೆ ಕಡೆಯಿಂದ ನಾವು ಇದರಲ್ಲಿ ತುಂಬ ಹೆಲ್ಪ್ ಆಗಿದೆ. ಇದರಿಂದ ನಾವು ವಸ್ತ್ರಾಭರಣಗಳನ್ನು ತಯಾರಿ ಮಾಡಲು ಬಂದಿದ್ದೀವಿ. ನಿಜ ಮುಂಚೆವಾಗಿ ಗೊತ್ತಿದ್ದಿಲ್ಲ ನಮಗೆ ಇದು ಯಾವುದನ್ನು ನಾವು ಶಾಪ್ಗಳಲ್ಲಿ ನೋಡುವಾಗ, ಪ್ರತಿಯೊಂದು ಯಾವುದನ್ನು ಜಾತ್ರೆಗಳಲ್ಲಿ ನೋಡುವಾಗ ತುಂಬ ನಾವು ಇದೇನು ದೊಡ್ಡ ನಮ್ಮಿಂದ ಆಗೋದಿಲ್ಲ, ನಾವು ಮಾಡೋದೇನೋ ಎಲ್ಲ ಯಾವ ರೀತಿ ಬರ್ತೇನೆ ಅಂತ ನಮಗೆ ತುಂಬ ಒಂದು ಡೌಟ್ಗಳು, ತುಂಬ ಒಂದು ಆಶ್ಚರ್ಯಕರವಾಗಿತ್ತು. ಪ್ರತಿಯೊಂದು ಆ ಮೆಟೀರಿಯಲ್ಸ್ ಹೆಸರೇ ನಮ್ಗೆ ಒಂದಿಂದಲೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಈ ದಿನದಲ್ಲಿ ಪ್ರತಿಯೊಂದು ಮೆಟೀರಿಯಲ್ಸ್ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ತಟ ಅಂತ ನಾವು ಅಷ್ಟು ಈಸಿಯಾಗಿ ಹೇಳೋಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮಗೊಂದು ಈ ತರಬೇತಿಯಲ್ಲಿ. ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಮಹತ್ವವಾದದ್ದು. ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ, ನಾಯಕತ್ವ, ಸ್ವ ಉದ್ಯೋಗ ಚಟುವಟಿಕೆಗಳಿಗೆ ಇರುವ ಪೂರಕ ಅವಕಾಶ, ಸ್ವಸಹಾಯಗಳ ಆರ್ಥಿಕ ವ್ಯವಹಾರ, ನಾಯಕತ್ವ ಸೇರಿದಂತೆ ಮೊದಲಾದ ವಿಚಾರಗಳ ಬಗ್ಗೆ ತರಬೇತಿ ನೀಡಿ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂಬ ಉದ್ದೇಶವನ್ನು ಹೊಂದಿದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಂಪನ್ಮೂಲ ಮಹಿಳೆ ರಶ್ಮಿ ಭಟ್ ತರಬೇತಿ ನೀಡಿ ಹೇಳಿದರು. ನಮಸ್ಕಾರ, ನಾನು ರಶ್ಮಿ ಭಟ್, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಿಂದ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದೇನೆ. ನಾನು 18 ವರ್ಷದಿಂದ ಇದೇ ಥರ ಕ್ರಾಫ್ಟು, ಆರ್ಟು, ಜ್ಯುವೆಲ್ಲರಿ ಮತ್ತು ಸಾಫ್ಟ್ ಟೈಸ್ ಮತ್ತು ಫ್ಲವರ್ಸ್ ಈ ಥರದ್ದೆಲ್ಲ ತರಬೇತಿ ಕೊಡ್ತಾ ಇದ್ದೇನೆ. ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ, ಪುಟ್ಟ ಪುಟ್ಟ ಹಳ್ಳಿಗಳಿಗೂ ಮತ್ತು ಸಿಟಿಗಳಿಗೂ ಹೋಗಿ ಕಾಲೇಜ್ ಮಕ್ಕಳಿಗೆ
ಹೈಸ್ಕೂಲ್ ಮಕ್ಕಳಿಗೆ, ಹಾಗೆ ಆರ್ಸಿಟಿಗಳಲ್ಲಿ ನಿರುದ್ಯೋಗಿ ಯುವತಿಯರಿಗೆ ಇದೇ ಥರ ಬೇರೆ ಬೇರೆ ಥರದ ಆರ್ಟನ್ನು ನಾನು ತರಬೇತಿ ಕೊಡ್ತಾ ಬಂದಿದ್ದೇನೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ಇದು ನಂದು 2ನೇ ಬ್ಯಾಚ್ ಮಾಡ್ತಾ ಇರೋದು. ಈಗ ಮಾನ್ವಿ ತಾಲೂಕಿನಲ್ಲಿ ಈ ಲೋಹಿರಾ ಸಂಸ್ಥೆಯಲ್ಲಿ ನಡೀತಾ ಇದೆ, SBI RCT ರಾಯಚೂರು ವತಿಯಿಂದ. ಇಲ್ಲಿ ಒಂದು ದಿವಸ ನನಗೆ ಅನಿಸ್ತು, ಇವರಿಗೆಲ್ಲ ನಾನು ಪರಿಚಯ ಮಾಡಿಕೊಂಡೆ, ಹಾಗೆ ನನ್ನ ಪರಿಚಯವನ್ನು ಮಾಡಿಕೊಂಡು ಅವ್ರ ಪರಿಚಯವನ್ನು ಮಾಡಿಕೊಂಡೆ. ನೀವು ಮಾಡ್ತಾ ಇರುವಂಥ ಕೆಲಸವನ್ನು ನನಗೆ ಹೇಳಿ ಅಂತ ಕೇಳ್ಕೊಂಡೆ ಅವರಿಗೆ. ಎಲ್ಲರೂ ಹೇಳಿದ್ರು, ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೇನೆ, ಹಸು ಸಾಕಾಣಿಕೆ ಮಾಡ್ತಾ ಇದ್ದೇನೆ, ಹಾಗೆ ಗದ್ದೆ ಕೆಲಸ, ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಆವಾಗ ನನಗನಿಸ್ತು, ಇವ್ರಿಗೆ ಹೇಗಪ್ಪ ಈ ಥರ ಸ್ಮಾರ್ಟ್ ವರ್ಕನ್ನು, ಅವರು ಹಾರ್ಡ್ ವರ್ಕ್ನಿಂದ ಬಂದಿದ್ದರು, ಅವರಿಗೆ ನಾನು ಸ್ಮಾರ್ಟ್ ವರ್ಕನ್ನು ಹೇಗೆ ಕಲಿಸ್ಬೇಕು ಅಂತ ಯೋಚನೆ ಮಾಡಿದೆ. ಆದರೂ ಕೂಡ ಅವರಿಗೆ ಸೆಕೆಂಡ್ ಡೇಸಿಂದ ನಾನು ಸ್ಮಾರ್ಟ್ ವರ್ಕನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಅವರಿಗೆ ನೀಟಾಗಿ, ಒಂದು ಜ್ಯುವೆಲ್ಲರಿ ಏನು, ಜ್ಯುವೆಲ್ಲರಿ ಯಾರ್ಯಾರು ಯೂಸ್ ಮಾಡ್ತಾರೆ, ಮತ್ತೆ ಜ್ಯುವೆಲ್ಲರಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟೆ. ಅವ್ರನ್ನೆಲ್ಲ ನಾನು ನನ್ನ ವಶಕ್ಕೆ ತಗೊಂಡೆ. ಅವರು ಏನು ಹಾರ್ಡ್ ವರ್ಕ್ ಮಾಡ್ತಿದ್ರು ಅಲ್ಲಿಂದ ಸ್ಮಾರ್ಟ್ ವರ್ಕ್ ಮಾಡಲಿಕ್ಕೆ ಅವರನ್ನು ನಾನು ನನ್ನ ಕಡೆ ವಶಕ್ಕೆ ತಗೊಂಡೆ. ಹಾಗೆ ಅವರಿಗೆ ಜ್ಯುವೆಲ್ಲರಿ ಬಗ್ಗೆ ಎಲ್ಲ, ಮಟೀರಿಯಲ್ಸ್ ಬಗ್ಗೆ ಕೇಳ್ತಾ ಬಂದೆ. ಹಾಗೆ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಅವ್ರ ಕೈಯಲ್ಲೇ ಮಾಡಿಸ್ತಾ ಬಂದೆ. ಅವರಿಗೆ ಮಾಡುವಂಥ ಕಾನ್ಫಿಡೆನ್ಸು ಫಸ್ಟ್ ಡೇ ಬಂದ್ಬಿಡ್ತು. ಸೆಕೆಂಡ್ ಡೇ ಇಂದನೇ ಅವರು ಕರೆಕ್ಟ್ ಟೈಮಿಗಾಗಿ ಬಂದು ನೀಟಾಗಿ ಕೂತ್ಕೊಂಡು ನಾನು ಹೇಳ್ತಾ ಇರುವಂಥ ಎಲ್ಲ ಮಟೀರಿಯಲ್ಸ್ ಅನ್ನು ಹೆಸರು ನೆನಪಿಟ್ಕೊಂಡು ನೀಟಾಗಿ ನಾನು ಹೇಗೆ ಕಲಿಸ್ತೀನಿ ಹಾಗೆ ಅವರು ಮಾಡ್ಕೊಂಡು ಬಂದರು. ಈಗ ನನಗೆ ಅವ್ರ ಬಗ್ಗೆ ಖುಷಿ ಅನಿಸ್ತಾ ಇದೆ. ಇವರಿಗೆ ತರಬೇತಿ ಅವಶ್ಯಕತೆ ಇನ್ನೂ ತುಂಬ ಇದೆ. ಮತ್ತೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ದಯವಿಟ್ಟು ಅವರಿಗೆ ಮಾಡಿ ಅಂತ ನಾನು ನಮ್ಮ ಲೋಹಿರಾ ಸಂಸ್ಥೆ ಫಾದರ್ ಕೂಡ ಕೇಳ್ಕೊಂಡಿದ್ದೇನೆ. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಯಾವುದೇ ರೀತಿಯ ಸಹಕಾರ ಇದ್ರೂ ಕೂಡ ನಾನು ಎಷ್ಟು ಹೊತ್ತಿಗೂ ಕೂಡ ಮಾಡಲಿಕ್ಕೆ ರೆಡಿ ಇದ್ದೇನೆ. ಥ್ಯಾಂಕ್ ಯು. ಈಗ ನಾವು ಮಾರ್ಕೆಟಲ್ಲಿ ತಗೊಳ್ಳಿಕ್ಕೆ ಹೋದ್ರೆ ಒಂದು ಹಾರಕ್ಕೆ 450 ರೂಪಾಯಿ ಹೇಳ್ತಾರೆ. ನಾವು ಅದನ್ನ 100 ರೂಪಾಯಿಗೆ, 120 ರೂಪಾಯಿಗೆ ಮಾಡ್ಕೊಳ್ಬೋದು. ಆ ಥರ ಹಾರವನ್ನು ಡೈಲಿ ಅವರು ಬೆಳಗಿಂದ ಸಂಜೆ ಅವರಿಗೆ ಮನೆ ಕೆಲಸವನ್ನ ಮಾಡಿಕೊಂಡು ಅವರು 5 ಅಥವಾ 6 ಹಾರವನ್ನು ಮಾಡ್ಬೋದು. ಕೂಲಿ ಕೆಲಸಕ್ಕೆ ಹೋಗೋದಕ್ಕಿಂತ ಡಬಲ್ ಅವ್ರ ದುಡಿಮೆಯನ್ನು ಮನೆಯಲ್ಲಿ ಮಾಡ್ಬೋದು. ನೋಡಿ, ರಾಜುಳಿ ಗ್ರಾಮದ ಈ ಯುವತಿ ಹಿಂದೆ ಮೆಷಿನ್ ತರಬೇತಿ ಪಡೆದು ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ಗಳನ್ನು ತಯಾರಿಸಿ ಬಾಂಬೆ, ಬೆಂಗಳೂರು ಹೀಗೆ ಹಲವು ಕಡೆ ಬೇಡಿಕೆ ಆಧಾರದಲ್ಲಿ ಹೋಲ್ಸೇಲ್ ದರಕ್ಕೆ ರಫ್ತು ಮಾಡುತ್ತಿದ್ದಾರಂತೆ. ಇಂತಹ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಆಯೋಜಿಸುವ ತರಬೇತಿ ಕಾರ್ಯಗಳು ನಿಜಕ್ಕೂ ಯಶಸ್ವಿಯಾಗುತ್ತಿವೆ ಎಂಬುದಕ್ಕೆ ಇದೇ ದೊಡ್ಡ ಸಾಕ್ಷಿ. ಈ ಸಂದರ್ಭದಲ್ಲಿ ಲೋಹಿರಾ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರಾದ ಫಾದರ್ ಡಾನ್ ಲೋಬೋ ಸೇರಿದಂತೆ ಸಿಬ್ಬಂದಿಗಳು ಮತ್ತು ಇನ್ನಿತರರು ಇದ್ದರು.